ವಿವೇಕ್ ಅನ್ನೋ ಹುಡುಗ ಮಾನ್ಯತಾ ಅನ್ನೋ ಹುಡುಗಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿದ್ದ ಅಂತಕ್ಕಂಥದ್ದು ನಾನು ಕೇಳಿದೆ, ತಾವು ಮೀಡಿಯಾದಲ್ಲೇನು ನೋಡಿದೆ. ಆದರೆ ಹೆತ್ತ ಕರಳನ್ನೇ ಇವತ್ತು ಇಲ್ಲಾಗಿದ್ದಾಳೆ, ಮರ್ಡರ್ ಆಗಿದೆ. ಇದು ಭಾಳ ದುರದೃಷ್ಟಕರ, ನೋವಿನ ಸಂಗತಿ. ಇದು ಯಾವ ತಾಯಿ ತಂದೆಗೆ ಬರಬಾರದು. ಅದು ಈ ಜಾತಿ ವೈಷಮ್ಯ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಬಟ್ ಇದು ಆಗಿ ಹೋಗಿದೆ. ಅವ್ರಿಗೆ ಈಗಾಗಲೇ FIR ಮಾಡಿದ್ದಾರೆ, ಕೆಲವು ಮಂದಿನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಕೆಲವು ಮಂದಿನ ಅರೆಸ್ಟ್ ಮಾಡಬೇಕಂತೇಳಿ ಕೇಳಿದ್ದೇನೆ. ಇದು ಈ ಕಾನೂನಾತ್ಮಕ ಇದರಿಂದ ಇಂಥ ಭಾವನೆಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಇಂಥ ಭಾವನೆಗಳಿಗೆ ಮಠ ಮಂದಿರದವರು ಇಂಥ ಭಾವನೆಗಳನ್ನ ಹೊಡೆದು ಹಾಕಿಸ್ಬೇಕು. ಮನುಷ್ಯರನ್ನ ಕಾಣ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು. ನಾನು ಇವತ್ತು ವಿಸಿಟ್ ಮಾಡ್ತಾಯಿದ್ದೆ, ಅಧಿಕಾರಿಗಳು ಏನೇನು ಮಾಡಿದ್ದಾರೆ ಹಾಗೆ ಅಂತಕ್ಕಂಥದ್ದನ್ನು ಈ ಸದ್ಯ 11 ಗಂಟೆಗೆ ಮೀಟಿಂಗ್ ಇದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮೀಟಿಂಗ್ ಮಾಡಿ ಸವಿವರವಾದ ವಿವರ ನಿಮಗೆ ಕೊಡ್ತಾಯಿದ್ದೀನಿ. ಬಟ್ ಇದು ಆಗಬಾರ್ದಾಗಿತ್ತು, ಆಗಿ ಹೋಗಿದೆ. ಆದರೆ ಯಾವುದೇ ಸಮಾಜಗಳು ವೈಷಮ್ಯದಿಂದ ಬದುಕನ್ನು ಮಾಡಬಾರ್ದು. ಆ ಬದುಕು ಒಳ್ಳೆಯದಲ್ಲ, ಯಾರಿಗೇ ಆಗಲಿ. ಅದು ಇವತ್ತು ಆ ದ್ವೇಷ, ಅಸೂಯೆ ಇವೆಲ್ಲವೂ ಬೆಳೆದು ಊರಿನ ವಾತಾವರಣ ಕೆಡಬಾರ್ದು. ಅದಕ್ಕೆ ಮಾದರಿ ಚೆನ್ನಯ್ಯ ಸ್ವಾಮೀಜಿಯವರು ಬರ್ತಾಯಿದ್ದಾರೆ, ನಾನು ಹೋಗ್ತಾಯಿದ್ದೀನಿ, ಅಧಿಕಾರಿಗಳು ಹೋಗ್ತಾಯಿದ್ದಾರೆ. ಎಲ್ಲವೂ ಊರಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗಬೇಕು. ಇಂಥ ಘಟನೆಗಳು ಮುಂದೆ ಆಗಬಾರ್ದು. ಇಂಥ ಘಟನೆಗಳಿಗೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಬದಲಾವಣೆ ಮಾಡ್ತಕ್ಕಂಥ ಟೀಮ್ ಇವತ್ತು ಬೇಕಾಗ್ತಾಯಿದೆ. ಇದು ದುರದೃಷ್ಟಕರ. ಈ ಘಟನೆಯ ಅಪಾಯವನ್ನು ಅರಿಯುವಲ್ಲಿ ಜಿಲ್ಲಾಡಳಿತ, ವಿಶೇಷವಾಗಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅಂತ ನಮ್ಮ ಮಾಹಿತಿ. ಅದನ್ನು ನಾನು ಅದಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ದೀನಿ. ಸರ್, ಈಗಾಗಲೇ ಕೆಲವರು ಅಮಾನತು ಮಾಡಿ PDO ಪೊಲೀಸ್ ಸಿಬ್ಬಂದಿಗಳನ್ನು ನಾನು ಮಾಧ್ಯಮದಿಂದ ನೋಡಿದ್ದೀನಿ ವಿನಃ ಅಧಿಕಾರಿಗಳಿಂದ ತಿಳಿದುಕೊಳ್ಳಿಕ್ಕೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಇದೆ ಇವತ್ತು. ಏನಾಯಿತು ಏನಾಗಿಲ್ಲ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಾಯಿದ್ದೀನಿ. ಅದನ್ನು ಗಮನಿಸಿ ನಿಮಗೆ ಮತ್ತೆ ಹೇಳ್ತೀನಿ. ಆ ಫ್ಯಾಮಿಲಿ ಏನೋ ಹುಡುಗನ ಫ್ಯಾಮಿಲಿ ಅದಾರ, ಬೇಡಮ್ಮ ತಾಯಿ ಅಂತೇಳಿ ಆ ಹೆಣ್ಮಗಳಿಗೆ ಅವ್ರ ತಾಯಿ ತಂದೆಗೆ ನಾವು ಬಾಂಧವ್ಯದಿಂದ ಬದುಕ್ತೀವಿ, ನಮಗ್ಯಾಕಿಂಥದ್ದು ಬೇಕು, ಬೇಡ, ನೀವು ಆನೆ ಬಲ್ಲದವ್ರು, ನಾವು ಇರುವಿದ್ದಂಗಿದ್ದವ್ರು ಇದ್ದೀವಿ, ನಮಗಿದು ಬೇಡವೇ ಬೇಡ ಅಂತೇಳಿ ಪಾಪ ಅವ್ರ ತಾಯಿ ತಂದೆ ಹೋಗಿ ಅವ್ರ ಮನೆಗೆ ಹೋಗಿ ಕೈಕಾಲು ಬಿದ್ದು ಹೇಳಿ ಬಂದಿದ್ದಾರೆ. ಆ ಹುಡುಗನ ತಾಯಿ ತಂದೆ ಹೇಳಿ ಬಂದಿದ್ದಾರೆ. ಅಟ್ಟಾಗಿ ಆ ಹೆಣ್ಮಗಳು ಅದೇನು ಮರ್ಡರ್ ಆಗಿತ್ತು, ಆ ಹುಡುಗಿ ಬೈ ಫೋರ್ಸ್ ಇಲ್ಲ ಅಂತಂದರೆ ನಾನು ವಿಷ ತೊಗೊಂಡು ಸಾಯ್ತೀನಿ, ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತೇಳಿ ಹೆದರಿಸ್ತಾಳೆ. ಇವೆಲ್ಲವೂ ಘಟನೆಗಳು ನಡೆದಿದ್ದಾವೆ. ಇದರಲ್ಲಿ ಅವರು ಆ ಟೈಮ್ನಲ್ಲಿ ಏನೇನು ಕ್ರಮ ಕೈಗೊಂಡ್ರು, ಏನು ಹೇಗೆ ಅಂತಕ್ಕಂಥದ್ದು ತಿಳ್ಕೊಳ್ತೇನೆ. ಆ ಹುಡುಗನ ತಾಯಿ ತಂದೆಯೇ ಸ್ವತಃ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸ್ವತಃ ಅವ್ರ ತಾಯಿ ತಂದೆ ಅವರೆಲ್ಲ ಬಂದು ಬಳಗದವರು, ಬೇಡ್ರಿ ಇದೆಲ್ಲ ಒಳ್ಳೆಯದಂತ ಹುಡುಗೂ ಕನ್ವಿನ್ಸ್ ಮಾಡಿದ್ದಾರೆ. ಬಟ್ ಆದಾಗೂ ಎಮ್ಮ ಸ್ವಲ್ಪ ಫೋರ್ಸ್ ಮಾಡಿ ಆ ಹುಡುಗನ ಕರ್ಕೊಂಡು. ಸರ್, ಒಂದು ಈ ಘಟನೆ ಆಯಿತು, ಇದು ಕಾನೂನಾತ್ಮಕವಾಗಿ ಕೊಲೆ ಅನ್ನೋದು ಅಪರಾಧನ ಬೇರೆ, ಅದಾಗಬಾರ್ದಾಗಿ ತಾಯಿಗೆ. ಆದರೆ ಇಂಥ ಪರಿಸ್ಥಿತಿ ಒಳಗೆ ಈ ಕಾಯ್ದೆ ದೃಷ್ಟಿಯಿಂದ ನಾವು ಪ್ರೌಢಾವಸ್ಥೆ ನಮ್ಗೆ ಬೇಕಾದಂಗೆ ನಮ್ಮ ಕಾನೂನಿನ ಬಲ ಇದೆ ಅನ್ನೋ ಕಾರಣ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರ ಮದುವೆ ಆದರೆ ಸಾಮಾಜಿಕ ವ್ಯವಸ್ಥೆ ಆ ಮಟ್ಟಿಗೆ ಸ್ಪಂದಿಸುವಂಥ ಪರಿಸ್ಥಿತಿ ಇಲ್ಲ. ಇದನ್ನು ನಿಭಾಯಿಸೋಕೆ ಸರ್ಕಾರದ ಮಟ್ಟದೊಳಗೆ ಹೊಸದೊಂದು ಏನಾದ್ರು ಕಾಯ್ದೆ ಮಾಡುವಂಥದ್ದು ಏನಾದ್ರು ವಿಚಾರದ ನಿಮ್ಗೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಮಟ್ಟದವರು ಅವರು ಮನಸ್ಸನ್ನು ಬದಲಾವಣೆ ಮಾಡಬೇಕು. ಕಾನೂನು ಆಯ್ತಪ್ಪ, ಮರ್ಡರ್ ಮಾಡಿದರು, ಅವ್ರನ್ನ ಜೈಲಿಗೆ ಹಾಕಿದ್ರು, ಕೋರ್ಟ್ನಾಗ ಏನಾಗ್ತೈತೋ ಗೊತ್ತಿಲ್ಲ. ಇದು ಪ್ರಕ್ರಿಯೆ ಅಲ್ಲ, ಇದು ಮಾನಸಿಕವಾಗಿ ಬದಲಾವಣೆಯನ್ನು ಮಾಡಬೇಕು. ಈ ಜಾತಿ ವ್ಯವಸ್ಥೆ ಇಷ್ಟು ಕಠೋರವಾದಂಥ ಸ್ಥಿತಿಗೆ ಹೋಗ್ತಾ ಇದೆಯಲ್ಲ, ಅದು ಹೋಗಬಾರ್ದಂತಕ್ಕಂಥ ಮನವಿನಂತ. ನಾವೆಲ್ಲರೂ ಕೂಡ ಇದನ್ನು ಪ್ರಯತ್ನ ಮಾಡಬೇಕು. ನಾವು, ನೀವು, ಮಠಾಧೀಶರು, ಅಧಿಕಾರಿಗಳು ಈ ಮಾನವ ಸಂಬಂಧ ಬಂಧತ್ವವನ್ನು ಇನ್ನೂ ಹೆಚ್ಚಿಗೆ ಪ್ರೀತಿ ಪ್ರೇಮದಿಂದ ಬದುಕ್ತಕ್ಕಂಥ ಬದುಕಿನ ಕಡೆ ನಾವೆಲ್ಲರೂ ಗಮನ ಹರಿಸ್ಬೇಕಾಗಿದೆ. ನಮ್ಮೆಲ್ಲರ ಕರ್ತವ್ಯ, ನಾನು ಯಾರ್ದೋ ಒಬ್ಬರದು ಮಠ ಮಂದಿರದವ್ರದ್ದು, ನಾವೆಲ್ಲರದ ಕರ್ತವ್ಯ ಇದೆ. ಆ ಕರ್ತವ್ಯನ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಜನಾಂಗದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ
ಇಷ್ಟೊಂದು ನಿಷ್ಠುರವಾಗಿ ನಡೀತಕ್ಕಂಥದ್ದು ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಸಣ್ಣ ಮಗು ಅದು ನೋಡಿ ಇನ್ನೊಂದು ಮಗು ಹುಟ್ಟುವಂತಕ್ಕಂಥ ಪರಿಸ್ಥಿತಿಯಲ್ಲಿ ಸಾವು ಆಗ್ತಾಯಿದೆ. ಅದಕ್ಕೆಲ್ಲರೂ ಇದನ್ನು ಪ್ರಯತ್ನ ಮಾಡೋಣ. ಬರೀಗ ಅವ್ರು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡು ಎಸ್ಸಿ ಹುಡುಗನ ಮದುವೆ ಆದಳು ನಿನ್ನ ಮಗಳು, ಹೀಗೆ ಟೀಕೆ ಟಿಪ್ಪಣಿಗಳು ಮಾನಸಿಕವಾಗಿ ಗೊಂದಲನ ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆ. ಎಲ್ಲವನ್ನು ಗಮನಿಸಿ ನನ್ನ ಭಾವನೆ ಇಷ್ಟೇ, ಸಮಾಜದಲ್ಲಿ ಈ ಒಂದು ಸಂಘರ್ಷಕ್ಕೆ ಇಳಿತಕ್ಕಂಥದ್ದು, ಈ ಜಾತಿ ವ್ಯವಸ್ಥೆ ನಡೀತಕ್ಕಂಥ ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಲಾದಂಥ ಬದುಕನ್ನು ನಾನು ನೋಡಿದ್ದೀನಿ. ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮವರೆಲ್ಲರೂ ಗೌಡ್ರ ಜೋಳ 100 ಕ್ವಿಂಟಲ್ ಆದರೆ ನನ್ನ ಈ ಸಲ 100 ಕ್ವಿಂಟಲ್ ಜೋಳ ಇತ್ತಲ್ಲ, ಅವರು ಕಾರ್ ತೊಗೊಂಡು ಬಂದ್ರೆ ನಾ ಕಾರ್ ತೊಗೊಂಡು ಬಂದೆ ಅಂದರೆ ಅಷ್ಟು ಆ ಪ್ರೀತಿ ವಾತ್ಸಲ್ಯದ ಬದುಕಿತ್ತು. ಅದು ಇವತ್ತು ಅದೇನು ತೊಡಕಾಗ್ತಾಯಿದೆ, ತೊಡಕಾಗಬಾರ್ದು. ಅದಕ್ಕೆಲ್ಲರಲ್ಲಿ ವಿನಂತಿ ಮಾಡ್ಕೋದು, ಈ ಇಂತಹ ದುಷ್ಕೃತ್ಯ, ಇಂಥ ಒಂದು ಮಾನಸಿಕ ಸ್ಥಿತಿ ಮನುಷ್ಯನಲ್ಲಿ ಇರಬಾರ್ದು. ಎಲ್ಲರನ್ನೂ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು ಆಗಬೇಕು. ಈಗ ಆಗದಾಗಿ ಹೋಗಿದೆ. ಮುಂದಾದರೂ ಆ ಶಾಂತಿಯ ಬದುಕನ್ನು ನಾನು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನ ಆಗಬೇಕಂತಕ್ಕಂಥ ವಿನಯಪೂರ್ವಕ ವಿನಂತಿ ಇದು ಎಲ್ಲರಿಗೂ.